ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಆಸ್ತಿ ಇದೆ, ಇದು ಆಸ್ತಿ ಇದೆ. ನಮ್ದು ಹಕ್ಕು ಪತ್ರ ಕೊಟ್ಟಾರ, ಗೌರ್ಮೆಂಟ್ ಹಕ್ಕು ಪತ್ರ ಕೊಟ್ಟಾರ, 2 ಎಕರೆ ಆಸ್ತಿ ಕೊಟ್ಟಾರ. ನೋಡೋಣಂತ ಈ ಭೂಮಿಗೆ ಜೀವನ ಹೋಗ್ಲಿ. ಅದನ್ನ ಲೂಟಿ ಮಾಡಾಕತ್ತ, ಅದನ್ನ ಹೇಳಾಕತ್ತಿಲ್ಲ. ಬಡವ್ರು ಏನ್ ತಿಂದಾರ. ನಮ್ಮ ಹೆಸರು ಮಂಜುನಾಥ್ ಮೇಗಲ್ಮನಿ, ವಲಯ ಅರಣ್ಯಾಧಿಕಾರಿ ಮುಂಡ್ರಗಿ. ನಿನ್ನೆ ದಿನ ನಮಗೆ ಡೋಣಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂಥ ಐನಕೆರೆ ಹತ್ರ ಯಾರೋ ಒಬ್ಬರು JCBಯಿಂದ ಅರಣ್ಯ ಪ್ರದೇಶಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಗಮನಕ್ಕೆ ಬಂತು. ಕೂಡಲೇ ನಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಒಂದು JCB ಈಗಾಗಲೇ ಒತ್ತುವರಿ ಆದಂಥ ಜಾಗದಲ್ಲಿ, ಹಳೆ ಒತ್ತುವರಿ ಆದ ಜಾಗದಲ್ಲಿ ಸಣ್ಣ ಪುಟ್ಟ ಗಿಡಗಳ ಗಂಟೆಗಳನ್ನು ತೆಗೆದು JCB ಕಲ್ಲು ತೆಗೆದು ಗಮನಕ್ಕೆ ಬಂತು. ಅದಾದ ನಂತರ ಎಲ್ಲ ಅದು ಅರಣ್ಯ ಪ್ರದೇಶ ಅಂತ ಖಚಿತಪಡಿಸಿಕೊಂಡ ಮೇಲೆ ಆ ಗಾಡಿನ ನಾವು ನಮ್ಮ ಇಲಾಖೆ ಅದನ್ನು ಪ್ರಕರಣ ದಾಖಲಿಸಿಕೊಂಡು ಅದನ್ನು ನಾವೀಗ ವಲಯ ಕಚೇರಿ ತುಂಬ ಸೀಜ್ ಮಾಡಿ ಮುಂದಿನ ಕ್ರಮಕ್ಕಾಗಿ ಇಲ್ಲಿ ಇಟ್ಟಿದ್ವಿ. ಡೋಣಿ ತಾಂಡದಲ್ಲಿ ಒಬ್ಬರು ರಮೇಶ್ ಅಂತಿದ್ದಾರೆ, ಅವರು ಹೇಳೋಂಥ ಒತ್ತುವರಿದಾರರು ಅವರು. ಇವರು ನಮ್ಮ ಸಿರೆಟ್ಟಿ ಒಂದು JCB ಗಾಡಿ ಪಕ್ಕೀರೇಶ್ ಅಂತ ಓನರ್ ಅಂತ ಹೇಳ್ತಾಯಿದ್ರು. ಅವ್ರದ್ದು ಗಾಡಿ ತೊಗೊಂಬಂದು ಈಗ ನಾವಿಲ್ಲಿ ಸೀಜ್ ಮಾಡಿ ಇಟ್ಟಿದ್ದೀವಿ. ಟ್ಯಾಕ್ಟ್ರನ್ನು ಈಗಾಗಲೇ ಅದು ಟ್ಯಾಕ್ಟ್ರು ಅಲ್ಲೇ ಇತ್ತಂತ. ಆಮೇಲೆ ಅದು ಟ್ಯಾಕ್ಟ್ರಿಗಳು ನಾವು ಅದಕ್ಕೆ ಬಂದಿದ್ದಿಲ್ಲ, ಬೇರೆ ವಿಚಾರಕ್ಕೆ ಬಂದಿದ್ವಿ ಅಂತಂದ್ರೆ. ಹಾಗೆ ನಾನು ಆ್ಯಕ್ಚುಲಿ ವಲಯ ಕಚೇರಿ ಇರೋದರಿಂದ ನಮ್ಮ ಸಿಬ್ಬಂದಿಗಳು ಏನು ಅಲ್ಲಿ ಸ್ಥಾನಿಕವಾಗಿ ಏನು ಗಾಡಿ ಸೀಜ್ ಮಾಡ್ಕೊಂಬಂತಂದು ಇಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮಕ್ಕೆ ನಮ್ಮ ಮೇಲಾಧಿಕಾರಿ ಸಲ್ಲಿಸಾಕತ್ತೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಂಗೆ JCB ತೊಗೊಂಬಂದು ನಮ್ಮ ಪ್ರಕರಣ ಕೊಟ್ಟಿದ್ದಾರೆ, ಈಗ ಮಾಡಿದ್ದೀವಿ. ಅದು ಆ ಥರ ಅದೇ ವ್ಯಕ್ತಿನ ಬೇರೆ ಬೇರೆ ಕಡೆ ಸುಮಾರು ಒಂದು 20 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡ್ತಿದ್ರು ಅನ್ನೋ ಮಾಹಿತಿ ಸರ್. ಸದ್ಯಕ್ಕೆ ಅದು ನಮ್ಗೆ 3-4 ಕಡೆಯಿಂದ ಒತ್ತುವರಿ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಈಗಿಲ್ಲ. ಹಾಗೇನಾದ್ರು ಸದ್ಯ ಇದ್ದರೆ ನಾವು ಮತ್ತೆ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿಸಿ ನಮ್ಮ ಸಿಬ್ಬಂದಿಗಳಿಂದ ವರದಿ ಪಡೆದುಕೊಂಡು ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ಏನು ಕೇಸ್ ಮಾಡ್ತೀರ ಅವ್ರನ್ನ? ಯಾವ ಥರ ಕೇಸ್ ಮಾಡ್ತೀರಿ? ನಮ್ಮ ಕಾನೂನು ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನಮ್ದು ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಮಾಡ್ತೀವಿ. ಈ ಗಾಡಿ ಸೀಜ್ ಮಾಡಿದ್ದೀವಿ, ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಗಾಡಿ ಸೀಜ್ ಮಾಡಿದ್ದೀವಿ. ಈಗ ಮೇಲಾಧಿಕಾರಿ ಮುಂದೆ ಹೋಗುತ್ತೆ, ಮತ್ತೆ ಅದು ಇಲ್ಲಿಗೆ ಮುಗಿಯಲ್ಲ, ಮತ್ತೆ ಇನ್ನೂ ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರ ಅದು ಏನು ಕಾನೂನು ಪ್ರಕಾರ ಏನಾಗುತ್ತೆ ಅದು ಆಗುತ್ತೆ. ಅಲ್ಲ, ಈಗ ಏನು ಕೇಸ್ ಇದೆ ಸರ್? ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡ್ರೆ, ಅಲ್ಲಿ ಉಳುಮೆ ಮಾಡಿದರೆ ಇಲ್ಲಿಗಲ್ ಆಗಿ ಏನು ಕೇಸ್ ಇದೆ ಸರ್? ಅಲ್ಲ, ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಕೇಸ್ ಹಾಕ್ತೀವಿ ನಾವು. ಯಾವ ಥರ? ಫಾರೆಸ್ಟ್ ಆ್ಯಕ್ಟ್ 24 ಇದೆ. ಆಮೇಲೆ ಗಾಡಿ ಪಡೆ ಸಿಕ್ಕರೆ ನಾವು 62 ಅಂತ ಹಾಕ್ತೀವಿ. ಸೊ ಅದು ಪ್ರೊಸೀಜರನ್ನು ಭಾಳ ಲೆಂಗ್ದಿಯಾಗಿ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ವಿಚಾರಣೆ ವರದಿ ಮಾಡಬೇಕಾಗತ್ತೆ. ವಿಚಾರಣೆ ವರದಿ ಆದ ನಂತರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಸರ್ ಈ ಭಾಗದಲ್ಲಿ? ಸುಮಾರು ನಮ್ಮ ಈಗಾಗಲೇ ಹಳೆ ಎನ್ಕ್ರೋಚ್ಮೆಂಟ್ ಇದೆ. 1978 ಪೂರ್ವದಲ್ಲಿ ಸುಮಾರು ಎನ್ಕ್ರೋಚ್ಮೆಂಟ್ಗಳಿದೆ. ಆ ಎನ್ಕ್ರೋಚ್ಮೆಂಟ್ಗಳಿಗೆ ಅದರದೇ ಆದ ಈಗ ಸರ್ಕಾರವು ಒಂದು ನಮ್ಮ ಗೈಡ್ಲೈನ್ಸ್ 3 ಎಕರೆ ಒಳಗಿದ್ದ ತೆರವುಗೊಳಿಸಬಾರ್ದು ಅಂತಲೂ ಇದೆ. ಅದಾದ ನಂತರ ಸುಮಾರು ಫಾರೆಸ್ಟ್ ಏಟ್ ಆ್ಯಕ್ಟ್ ಎಲ್ಲ ಬಂದಿದೆ. ಸುಮಾರು ಮಂದಿ ಫಾರೆಸ್ಟ್ ಏಟ್ ಆ್ಯಕ್ಟಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಸೊ ಅವ್ರದ್ದು ಅಪ್ಲಿಕೇಶನ್ನು ಪೆಂಡಿಂಗ್ ಇದ್ದಾಗ ನಾವು ಅವ್ರನ್ನ ಯಾರನ್ನೂ ಒಕ್ಕಲಿಸಬಾರ್ದು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತ ಸರ್ಕಾರ ಗೈಡ್ಲೈನ್ಸ್ ಇದೆ. ಸೊ ಅವೆಲ್ಲವನ್ನು ನಾವು ಗಮನಕ್ಕೆ ಇಟ್ಕೊಂಡು ಮೇಲಾಧಿಕಾರಿ ನಿರ್ದೇಶನದ ಮೇರೆಗೆ ಅದು ಯಾವ ಥರ ಕ್ರಮ ಕೇಳ್ಬೇಕು ಅಂತ ಕಳ್ಕೊತೀವಿ. ಈಗ ಕಳೆದ ವರ್ಷ ಅಂದರೆ ವಾಜಪೇಯಿ ಮೇಡಮ್ ಅವರು ಇದ್ದಾಗ ಕೆಲೂರು ಅನ್ನೋಂಥ ಗ್ರಾಮದಲ್ಲಿ ಒಂದು ಹೆಣ್ಮಗಳು ಸುಸೈಡ್ ಮಾಡ್ಕೊಂಡ್ರು. ಆ ಸುಸೈಡ್ ಮಾಡ್ಕೊಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಏನು ಅವತ್ತು ಒತ್ತುವರಿ ಮಾಡ್ಕೊಂಡವ್ರಿಗೆ ಯಾರಿಗೂ ಉಳುಮೆ ಮಾಡಿಕೊಟ್ಟಿಲ್ಲ. ಉಳುಮೆ ಮಾಡ್ತಿದ್ರೆ ಉಳುಮೆ ಮಾಡ್ತಿಲ್ಲ ಸರ್. ಎಲ್ಲಿ ಈ ಕೆಲವರು ಅದು ಯಾವುದೋ ಹೆಣ್ಮಗಳು ತೀರ್ಕೊಂಡ್ಲ. ನಾನು ಇರಲಿಲ್ಲ ಅವಾಗ. ನಾನಿಲ್ಲ, ಅದಕ್ಕೆ ಕೇಸ್ ನಡೀತಿದೆ ಕೋರ್ಟಲ್ಲಿ. ಕೋರ್ಟಲ್ಲಿ ಕೇಸ್ ನಡೀತಿದೆ, ಹಿಯರಿಂಗ್ ಸ್ಟೇಜಲ್ಲಿ ಇದೆ. ಆ ಥರ ಒತ್ತುವರಿ ಮಾಡ್ಕೊಂಡಲ್ಲಿ ಕೆಲವು ಭಾಗದಲ್ಲಿ ಯಾವುದೇ ರೀತಿಯಾದಂಥ ಉಳುಮೆ ಮಾಡ್ತಿಲ್ಲ ರೈತರು. ಆದರೆ ನೀವು ಏನು ಟ್ರಂಚ್ ಹಾಕಿದ್ರಲ್ಲ, ಎಲ್ಲ ಭೂಮಿಯನ್ನು ವಶಪಡಿಸ್ಕೊಂಡಿದ್ರಿ ಬೇರೆ ಬೇರೆ. ಅಂದರೆ ಈಗ ಹತ್ತಿಕಟ್ಟೆ ಆಗಿರ್ಬೋದು, ಮತ್ತು ಈ ಡೋಣಿ ತಾಂಡ ಆಗಿರ್ಬೋದು, ಈ ಭಾಗದಲ್ಲಿ ಎಲ್ಲನೂ ಟ್ರೆಂಚ್ ಹಾಕಿ ಒತ್ತುವರಿ ಮಾಡ್ಕೊಂಡಿದ್ದನ್ನ ತೆರವುಗೊಳಿಸಿದ್ರಿ. ಮತ್ತು ಅಲ್ಲಿ ಯಾರ್ದು ಅಲ್ಲ, ಸದ್ಯಕ್ಕೆ ನಾನು ಬಂದ ಮೇಲೆ ಯಾವುದನ್ನು ತೆರವುಗೊಳಿಸ್ಲಿಕ್ಕೆ ಸರ್ಕಾರ ಗೈಡ್ಲೈನ್ಸ್ ಸರಿಯಾಗಿ ಬರದೇ ಇರೋದ್ರಿಂದ ಈಗ ಎಸ್ಪೆಷಲಿ ಫಾರೆಸ್ಟ್ ಏಟ್ ಆ್ಯಕ್ಟ್ ಇದೆ. ಇವಾಗ ನಿನ್ನೆ ಏನು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದನ್ನು ಪರಿಶೀಲಿಸಿ ನೋಡಿದ್ವಿ. ಅವರು ಫಾರೆಸ್ಟ್ ಏಟ್ ಆ್ಯಕ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅದು ಈ ಕನ್ಸಿಡರೇಷನ್ ಇದೆ. ಹಾಗಾಗಿ ಈ ಥರ ಏನು ಇವತ್ತು ಡೋಣಿದ ಗ್ರಾಮದಲ್ಲಿ ಆಗಿದೆಯಲ್ಲ, ರಮೇಶ್ ಅನ್ನೋರು ಮಾಡಿದಾರಲ್ಲ, ಆ ರೀತಿ ಸಾಕಷ್ಟು ಜನರು ಆ ಥರ ಉಳುಮೆ ಮಾಡ್ತಾಯಿದ್ರು. ಹೊಸದಾಗೆಲ್ಲ
ಅರಣ್ಯವನ್ನ ನಾಶ ಮಾಡಿ ಅಂತ ಮಾಡ್ತಾ ನಾನು ಬಂದ ಮೇಲೆ ಯಾವುದೇ ಯಾರು ಹೊಸದಾಗಿ ಒತ್ತುವರಿ ಮಾಡಿದಾರೋ ಅವ್ರಿಗೆ ಅವಧಿಯೊಳಗೆ ಯಾವುದೇ ರೀತಿಯಾದಂಥ ಈ ಥರ ಕೇಸ್ ಮಾಡಿಲ್ಲ, ಯಾವುದೂ FIR ಆಗಿಲ್ಲ. ಈ ಥರ ನೋಡಿ ಅವ್ರನ್ನ ಎಲ್ಲ ಕೈ ಬಿಡ್ತಿದ್ದಾರೆ ಅನ್ನುವಂಥ ಇದು ಆರೋಪ ಸರ್. ಇಲ್ಲ, ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ನಾನು ಬಂದು ಈಗ 1 ಇಯರ್ ಆಯಿತು. 1 ಇಯರ್ದಲ್ಲಿ ಏನು ಎನ್ಕ್ರೋಚ್ಮೆಂಟ್ ಆಗಿದೆ ನಮ್ಮ ಗಮನಕ್ಕೆ ಏನು ಬಂದಿದೆ ಅದು ಸೂಕ್ತವಾಗಿ ನಮ್ಮ ಇಲಾಖೆ ಸಿಬ್ಬಂದಿಗಳು ಮತ್ತು ನಾವು ಕ್ರಮ ಕೈಗೊಂಡಿದ್ದೀವಿ ಅಷ್ಟೆ. ಬಟ್ ಯಾವುದು ನೀವು ಹೇಳ್ದಂಗೆ ಇವೆಲ್ಲವನ್ನು ಟ್ರಂಚ್ ಹಾಕಿ ತೆರವುಗೊಳಿಸಿದ್ದನ್ನು ಕೇಸ್ಗಳನ್ನು ಮಾಡಿದ್ದು ಅವ್ರು ಯಾರು ಹೇಳಿದ್ರು ಅದು ಸತ್ಯಕ್ಕೆ ದೂರವಾದ ಮಾತು.